ಫ್ರೆಂಡ್ಸು, ನಮ್ಮ ಅಡ್ವೊಕೇಟ್ಸು, ಆಮೇಲೆ ಈ ನಮ್ಮ ಇದಕ್ಕೆ ಈ ಒಂದು ಹುಟ್ಟುಹಬ್ಬಕ್ಕೆ ನಮ್ಮ ಕಮಿಟಿ ಮೆಂಬರು ಮುನಿಯಪ್ಪ ಸಿ ಆರ್ ಗೌಡ, ಅಡ್ವೊಕೇಟ್ ಅರವಿಂದ್ ಕಾಮತ್ತು, ಇನ್ನು ತುಂಬ ಜನ ಅಡ್ವೊಕೇಟ್ಸು, ಸುಮಾರು ಒಂದು 200-300 ಜನ ಎಲ್ಲ ಬೆಳಗ್ಗೆಯಿಂದ ಅಡ್ವೊಕೇಟ್ಸ್ಗಳೇ ಬಂದೋದ್ರು. ನನಗೆ ಅದು ಭಾಳ ಖುಷಿ ಇದೆ. ನಮ್ಮ ಕರಣ್ ಇದ್ದಾರೆ, ಸುಮಾರು ಜನ ಇದ್ದಾರೆ ಇಲ್ಲಿ. ಎಷ್ಟು ನಮ್ಮ ಶಶಾಂಕ್, ರಾಕಿ ಎಲ್ಲ ಸುಮಾರು ಜನ ನಮ್ಮ ಹುಡುಗರು ಇದ್ದಾರೆ. ಸೊ ನನಗೇನಂದರೆ ಅಡ್ವೊಕೇಟ್ಸ್ಗಳಿಗೆ ಇಷ್ಟೊಂದು ಪ್ರೀತಿ ಸಿಗೋದು ತುಂಬ ಅಪರೂಪ, ತುಂಬ ಅಂದರೆ ತುಂಬ ಅಪರೂಪ. ಅಂಥದ್ರಲ್ಲಿ ನಮಗೆ ಸಿಕ್ಕಿದೆಯಲ್ಲ, ಅದು ನಮ್ಮ ಪುಣ್ಯ ಅಂತ ಅನ್ಕೊಳ್ತೀನಿ. ಸೊ ಅದಕ್ಕೆ ಬಂದು ವಿಶ್ ಮಾಡಿದವ್ರಿಗೆಲ್ಲ ನಾನು ಹೃದಯ ತುಂಬಿದ ಧನ್ಯವಾದಗಳು. ಏನಿಲ್ಲ ಇದೆ ಈ ಕಾರ್ಯಕ್ರಮ ಕೂಡ ನನ್ನ ಕಾರ್ಯಕ್ರಮ ಅಲ್ಲ, ಇವ್ರು ಮಾಡಿರೋದು. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಅಲ್ಲ ಇದು. ನಾರಾಯಣ ಸ್ವಾಮಿ ಅಂತ ಹೇಳಿದ್ರೆ ನೇರ ಮಾತು, ನೇರ ನುಡಿಯಲ್ಲಿ ಮನಸ್ಸಲ್ಲಿ ಏನೋ ಇಟ್ಕೊಂಡಿರೋ ವ್ಯಕ್ತಿಗಳಲ್ಲಿ. ಯಾಕಂತ ಹೇಳಿದ್ರೆ ನಾರಾಯಣ ಸ್ವಾಮಿ ಎಲ್ಲ ವರ್ಗದವರು, ಎಲ್ಲ ಸಮಾಜದವರು ಇಷ್ಟಪಡೋ ವ್ಯಕ್ತಿಯಲ್ಲಿ. ಅವರು ರಾಜಕೀಯ ಬಿಟ್ಟು ಎಲ್ಲರೂ ಸ್ನೇಹಿತರ ಕಾಣ್ತಾರೆ. ನೀವು ಕೂಡ ಆಗಲಿ ಎಲ್ಲ ಸ್ನೇಹಿತರ ಕಾಣುತ್ತಾರೆ. ಕಾರಣ ಏನು? ನೇರವಾಗಿ ಮಾತಾಡಿದ್ರೇ ಶತ್ರುಗಳು ಜಾಸ್ತಿ ಆಗೋದು, ಕಾಂಪಿಟೇಟರ್ಸು ಜಾಸ್ತಿ ಆಗೋದು. ಅದು ನಮ್ಗೆ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ. ಸೊ ಎಲ್ಲೋ ಒಂದು ಕಡೆ ಅದು ಅಷ್ಟು ಒಳ್ಳೆಯದು ಅಲ್ಲ, ಆದರೂ ಮಾತಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಲೈಫ್ ಅನ್ನೋದು ಯಾವತ್ತೂ ವೆರಿ ಶಾರ್ಟ್ ಇರೋದ್ರೊಳಗಡೆ ನಮ್ಮದು ಒಂದು ನಾವೇನು ಮಾಡಿದ್ದೀವಿ ಸಮಾಜಕ್ಕೆ ಅಂತ ನಮ್ಮ ಮನಸ್ಸಿಗೆ ನಾವು ಆನ್ಸರಬಲ್ ಆಗಿರ್ತೀವಿ. ಅದಕ್ಕೋಸ್ಕರ ನಾನು ನೇರವಾಗಿರ್ತೀನಿ, ಬಿಟ್ಟರೆ ಅದರಿಂದ ಉದ್ದೇಶ ಬೇರೇನಿಲ್ಲ. ನಾನು ಯಾವಾಗಲೂ ನೇರವಾಗಿರೋಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂದರೆ, ಇರೋ ತನಕ ಒಂದು ಸಣ್ಣ ಜೀವನ ಮೀನಿಂಗ್ಫುಲ್ ಆಗಿ ಬದುಕಬೇಕು ಅಂತ ಅಷ್ಟೇ. ಥ್ಯಾಂಕ್ ಯು. ಚಾನ್ಸ್ ಸಿಕ್ತಾಗ ನೋಡೋಣ. ಆಮೇಲೆ ಯಾವಾಗಲೂ ಇದೇ ರೀತಿ 100 ವರ್ಷ ಅದಕ್ಕಿಂತ ಜಾಸ್ತಿ ಬದುಕಿ ಈ ಸಮಾಜಕ್ಕೆ ಸೇವೆ ಮಾಡಬೇಕು ಅಂತೇಳಿ ನನ್ನ ಒಂದು ರಿಕ್ವೆಸ್ಟ್ ಅವ್ರಿಗೆ. ಯಾಕಂದರೆ ಅವರಲ್ಲಿ ಅಂಥ ಶಕ್ತಿ ಇದೆ. ಖಂಡಿತವಾಗ್ಲೂ ಅವ್ರು ಹೇಳ್ತಾರೆ ರಾಜಕೀಯ ಬರಬಾರ್ದು ಅಂತ, ಆದರೆ ನಮ್ಮೆಲ್ಲರ ಆಸೆ ಇವತ್ತೆಲ್ಲ ನಾಳೆ ಒಂದಿನ ಅವ್ರು ಬಂದುಬಿಟ್ಟು ನಿಜವಾಗ್ಲೂ ಅಲ್ಲಿ ಒಂದು ಕಾನೂನನ್ನು ಮಾಡುವಂಥ ಒಂದು ಸಿಚುವೇಶನ್ಗೆ ಹೋಗಬೇಕು ಅಂತ ಹೇಳಿ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಏನಕ್ಕೆ ಅಂದರೆ ನಮ್ಮ ಪ್ರತಿಯೊಂದು ಹೆಜ್ಜೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿರೋ ನಾರಾಯಣ ಸ್ವಾಮಿ ಸರ್ ಅವ್ರು ಇವತ್ತು ಹುಟ್ಟಿದ್ದಿನ ತುಂಬ ಖುಷಿ ಆಗ್ತಾ ಇದೆ. ಅವರಿಗೆ ದೇವರು ಇನ್ನೂ ಸಾಕಷ್ಟು ಆಯುಸ್ಸು, ಆರೋಗ್ಯ, ಶಕ್ತಿ ಎಲ್ಲ ಕೊಟ್ಟು ಕಾಪಾಡಲಿ. ಇದೇ ಜನರ ಕಾನ್ಶಿಯಸ್ಸಿಂದ ಬಂದಿದ್ದೀವಿ. ಇಲ್ಲಿ ಸುಮಾರು ಒಂದು 50-60 ಜನ ನಮ್ಮ ಕಾನ್ಶಿಯಸ್ಸಿಂದ ಬಂದಿದ್ದೀವಿ. ಚವ್ಹಾಣ್ ಅಂತೇಳಿ, ಇವರು ನಾಗಣ್ಣ ಅಂತೇಳಿ, ಉಪಾಧ್ಯಾಯ ಅಂತೇಳಿ, ವೆಂಕಟರಮಣ ಅಂತೇಳಿ, ಇನ್ನು ಅರವಿಂದ್ ಕಾಮತ್ತು, ಸುಮಾರು ವಕೀಲರು ಮತ್ತು ಲೋಕಲ್ ಲೀಡರ್ಗಳೆಲ್ಲ ಬಂದಿದ್ದೀವಿ. ಇವತ್ತು ನಮ್ಮ ನಾರಾಯಣ ಸ್ವಾಮಿಯವರು ಹುಟ್ಟುಹಬ್ಬ, ಅವ್ರಿಗೆ ವಿಶ್ ಮಾಡ್ಕೊಳ್ಳೋಣ ಅಂತ ಬಂದಿದ್ವಿ. ಇಲ್ಲಿ ನೋಡಿದ್ರೆ ಜನ ಸಾಗರ ಸೇರಿದೆ. ಯಾಕೆಂದರೆ ಅವರು ಮೊದಲಿಂದನೂ ಈಗ ವಕೀಲರಾಗಿದ್ದುಕೊಂಡು ನೆಕ್ಸ್ಟ್ ಒಂದು ದೊಡ್ಡ ಹಂತಕ್ಕೆ ಹೋಗ್ಬೇಕು ಅಂತೇಳಿ ನಾವೆಲ್ಲ ಅವ್ರನ್ನ ಒಂದು ಒಳ್ಳೆಯ ಸ್ಥಾನಕ್ಕೆ ತೊಗೊಂಡೋಗ್ತಾ ಇದ್ದೀವಿ. ಇಲ್ಲಿ ಲೋಕಲ್ ಇರ್ತಕ್ಕಂಥ ಪ್ರತಿಯೊಬ್ಬರು ಜನ ಹೆಸರು ಕೇಳಿದ್ರು ನಮ್ಮ ನಾರಾಯಣ ಸ್ವಾಮಿ ಸರ್ ಹೆಸರು ಹೇಳ್ತಾರೆ. ಯಾಕೆಂದರೆ ಅವರು ಯಾರು ಕಷ್ಟ ಅಂತ ಬಂದ ಕೂಡಲೇ ಅವರು ಜನಗಳಿಗೆ ಸ್ಪಂದಿಸಿ, ರಾತ್ರಿ ಆಗಲಿ ಹಗಲಾಗಲಿ ಜನಗಳ ನೋವಿಗೆ ಅವರು ಸ್ಪಂದಿಸ್ತಾರೆ. ಅವರು ನಮ್ಮ IABನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಅವರಿಗೇನಿದೆ, ಅವ್ರು ತುಂಬ ಕ್ರಿಯಾಶೀಲಾಗಿದ್ದಾರೆ, ತುಂಬ ಸಜ್ಜನ ವ್ಯಕ್ತಿ ಆಗಿದ್ದಾರೆ. ಅವರಿಗೇನಿದೆ ಜನ್ಮದಿನದ ಶುಭಾಶಯಗಳು ಕೋರುತ್ತೇನೆ. ನಮ್ಮ ಶುಭಾಶಯಗಳು. ಭಗವಂತ ಅವನಿಗೆ ಆಯುಷ್, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಒಳ್ಳೆ ಮನಸ್ಸಿರೋರಿಗೆ ಒಳ್ಳೆಯದಾಗುತ್ತೆ. ನಾರಾಯಣ ಸ್ವಾಮಿಗೂ ತುಂಬ ಒಳ್ಳೆ ಮನಸ್ಸಿದೆ, ತುಂಬ ಒಳ್ಳೆಯದಾಗುತ್ತೆ. ಇಂಥ ಯುವಕರು ಮುಂದಿನ ದಿನಗಳಲ್ಲೂ ಬರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಾವೆಲ್ಲರೂ ಜೊತೆಲಿ ಇರ್ತೀವಿ. ನಾರಾಯಣ ಸ್ವಾಮಿ ಒಳ್ಳೆಯದಾಗಿ. ನಾರಾಯಣ ಸ್ವಾಮಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ್ಯಕ್ಚುಲಿ ರಾಜಕೀಯಕ್ಕೆ ಇಂಥವ್ರು ಬೇಕು. ಇವಾಗಿರೋ ಪರಿಸ್ಥಿತಿಗೆ, ಇವಾಗಿರೋಂಥ ರಾಜಕಾರಣಿಗಳ ಮಧ್ಯ ಇಂಥವ್ರೊಬ್ರು ಜನರ ಸೇವೆ ಮಾಡೋವಂಥವ್ರೊಬ್ರು ಬೇಕು.